ನಟ ದರ್ಶನ್ ಅವರು ರಿಲೀಸ್ ಆಗ್ತಾರೆ ಅನ್ನುವಂತ ಒಂದು ದೊಡ್ಡ ಸುದ್ದಿ ಎಲ್ಲ ಕಡೆ ಓಡಾಡ್ತಾ ಇದೆ. ಮತ್ತೆ ಆ ಒಂದು ಕನ್ನಡ ಒಕ್ಕೂಟ ಏನು ಡಿಬಾಸ್ ಅವರ ಒಂದು ಕೇಸ್ ವಿಚಾರವಾಗಿ ಸುಳ್ಳು ಸಾಕ್ಷ್ಯಗಳನ್ನೆಲ್ಲ ಪೊಲೀಸರು ಮಾಡಿರ್ತಾರೆ. ಅದರ ವಿರುದ್ಧವಾಗಿ ಇದೀಗ ಪ್ರತಿಭಟನೆಯನ್ನ ಮಾಡೋಕೆ ಸಹ ಮುಂದಾಗಿದ್ದಾರೆ. ದರ್ಶನ್ ಅವರಿಗೆ ಜಾಮೀನು ಕೊಡಿ, ಇಲ್ಲಾಂದ್ರೆ ಅವರನ್ನ ಅವ್ರಿಗೆ ಅಂದ್ರೆ ಶಿಕ್ಷೆ ಕೊಡಿ, ಅಂದ್ರೆ ಯಾರು ಪೊಲೀಸ್ ತನಿಖಾಧಿಕಾರಿಗಳು ಕಂಪ್ಲೀಟ್ ಆಗಿ ಕೇಸನ್ನ ಸುಳ್ಳು ಸಾಕ್ಷಿ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತೆಲ್ಲ ಒಂದು ಒಕ್ಕೂಟ ರೆಡಿ ಆಗ್ತಾ ಇರುವಂತದ್ದು, ಪ್ರತಿಭಟನೆಯನ್ನ ಮಾಡ್ತಾರಂತೆ. ಸೊ ಒಟ್ಟಿನಲ್ಲಿ ಡಿಬಾಸ್ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೋ ಇಲ್ವೋ, ಅವ್ರು ರಿಲೀಸ್ ಆಗ್ತಾರೋ ಇಲ್ವೋ ಅಂತ ಒಂದು ಪ್ರಶ್ನೆ ಎಲ್ಲರಲ್ಲೂ ಸಹ ಮೂಡಿದೆ. ಜೊತೆಗೆ ಈ ರೀತಿಯ ಒಂದು ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಬಹಳಷ್ಟು ಜನರಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ, ಮುಂದೇನಾಗ್ಬೋದು ಅಂತ ಕೂಡ ಕ್ರಿಯೇಟ್ ಆಗಿದೆ. ನಿಮ್ಗೆ ಅನ್ಸಿದೆ ಡಿಬಾಸ್ ದರ್ಶನ್ ಅವ್ರು ಆಚೆ ಕಡೆ ಬರ್ಬೇಕಂತ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ವಿಜಯಲಕ್ಷ್ಮಿ ಅವರು ಕೂಡ ತುಂಬಾನೇ ಪ್ರಯತ್ನದಲ್ಲಿದ್ದಾರೆ. ಮತ್ತೆ ಡಿಬಾಸ್ ಪರ ವಕೀಲರು ಕೂಡ ಅಷ್ಟೇ ದರ್ಶನ್ ಅವರಿಗೆ ಜಾಮೀನು ಕೊಡಿಸಕ್ಕೆ ಅವರು ಕೂಡ ತುಂಬಾನೇ ಓಡಾಡ್ತಾ ಇದ್ದಾರೆ. ಬಟ್ ಯಾವಾಗ ಜಾಮೀನು ಸಿಗುತ್ತೋ ಅವ್ರಿಗೂ ಕೂಡ ಗೊತ್ತಿಲ್ಲ. ಎಲ್ಲ ಕೂಡ ನ್ಯಾಯಾಲಯಕ್ಕೆ ಬಿಟ್ಟಿರುವಂತದ್ದು.